ಕೆಎಫ್ಡಿಸಿ ಕಾರ್ಮಿಕರ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಏಪ್ರಿಲ್ 1ರಿಂದ ಹಮ್ಮಿಕೊಂಡ ಅನಿರ್ದಿಷ್ಟಾವಧಿ ಧರಣಿ ಮತ್ತು ಇಂದಿನಿಂದ ಘೋಷಣೆಯಾಗಿದ್ದ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಶಾಸಕರ ಮಾತುಕತೆಯ ಹಿನ್ನೆಲೆಯಲ್ಲಿ ಹಿಂತೆಗೆದುಕೊಳ್ಳಲಾಗಿದೆ. ಇಂದು ಸುಳ್ಯ ಶಾಸಕಿ ಕುಮಾರಿ ಭಾಗೀರಥಿ ಮುರುಳ್ಯ ಹಾಗೂ ಬಿಜೆಪಿ ಪಕ್ಷದ ಮುಖಂಡರುಗಳು ಮತ್ತು ಕೆಎಫ್ಡಿಸಿ ಅಧಿಕಾರಿ ವರ್ಗದವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ದೀರ್ಘ ಮಾತುಕತೆ ನಡೆಸಿದರು. ಕಾರ್ಮಿಕರ ಅಹವಾಲುಗಳನ್ನು ಆಲಿಸಿದ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ನೀಡಿ ಕೂಡಲೇ ಇವರ ಬೇಡಿಕೆಗೆ ಸ್ಪಂದಿಸುವಂತೆ ತಿಳಿಸಿದರು. ಕಾರ್ಮಿಕರಿಗೆ ಕೊಡಲು ಬಾಕಿ ಇರುವ ವೇತನದ ಕುರಿತಂತೆ 3 ತಿಂಗಳೊಳಗೆ ಸರಿಪಡಿಸುವ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ರು. ಆದರೆ ಇದಕ್ಕೆ ಒಪ್ಪದ ಪ್ರತಿಭಟನಾಕಾರರು 15 ದಿನದೊಳಗೆ ಕೊಡಬೇಕೆಂದು ಪಟ್ಟು ಹಿಡಿದು ಬಳಿಕ ಶಾಸಕರ ಮಧ್ಯಸ್ಥಿತಿಯಲ್ಲಿ ಆದಷ್ಟು ಶೀಘ್ರದಲ್ಲಿ ಮಾಡಿಕೊಡುವ ಭರವಸೆ ನೀಡಿದ್ರು. ಉಳಿದಂತೆ ಬಾಕಿ ಇರುವ ಬೇಡಿಕೆಗಳನ್ನು ಹಂತ ಹಂತವಾಗಿ ಪೂರೈಸಿಕೊಡುವ ಭರವಸೆ ನೀಡಿದ ಮೇರೆಗೆ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಹಿಂಪಡೆದುಕೊಂಡರು. ಈ ಸಂದರ್ಭದಲ್ಲಿ ಬಿಜೆಪಿ ಸುಳ್ಯ ಮಂಡಲದ ಅಧ್ಯಕ್ಷರಾದ ವೆಂಕಟ್ ಒಳನಂಬೆ, ಪ್ರಧಾನ ಕಾರ್ಯದರ್ಶಿ ವಿನಯ್ ಕುಮಾರ್ ಕನ್ನಡಕ, ಕೆಎಫ್ಡಿಸಿ ಇಲಾಖೆಯ ಎಡಿ ಬೋರಯ್ಯ, ಎಂಡಿ ನಂದಗೋಪಾಲ್, ಎಂಡಿಎಂಗಳಾದ ಲತಾ ಭಟ್, ಡಾಕ್ಟರ್ ಐಶ್ವರ್ಯ, ಕಿರಣ್ ಕುಮಾರ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಹಾಜರಿದ್ದರು. ಸುಳ್ಯ ಕೆಎಫ್ಡಿಸಿ ಕಚೇರಿಯ ಮುಂಭಾಗದಲ್ಲಿ ಈ ಪ್ರತಿಭಟನೆ ನಡೆಯುತ್ತಿದ್ದು, ಕಾರ್ಮಿಕ ಸಂಘಟನೆಗಳಾದ ಜನರಲ್ ಎಂಪ್ಲಾಯೀಸ್ ಯೂನಿಯನ್ ರಿಜಿಸ್ಟರ್, ಕರ್ನಾಟಕ ತೋಟ ಮಜ್ದೂರ್ ಸಂಘ ರಿಜಿಸ್ಟರ್, ಕೆಎಫ್ಡಿಸಿ ಲೇಬರ್ ಯೂನಿಯನ್ಸ್ ರಿಜಿಸ್ಟರ್ ಸಂಘಟನೆಗಳ ಪದಾಧಿಕಾರಿಗಳಾದ ಶರತ್ ಕುಮಾರ್ ನಾಗಪಟ್ನ, ಸುಂದರಲಿಂಗಂ ಐವರ್ನಾಡು, ಜೀವರತ್ನ ನಾಗಪಟ್ನ ಕ್ರಾಸ್, ಕಾರ್ತಿಕ್ ಭೋಜರಾಜು ಕನ್ಯಾರು ಹಾಗೂ ರವಿಕುಮಾರ್ ಅಡ್ಡಿನಡ್ಕ, ಶಶಿಕುಮಾರ್ ಭೋಜರಾಜ ಕನ್ಯಾರು, ಶರತ್ ಕುಮಾರ್ ಆನಂದ, ರೆಪ್ಕೋ ಬ್ಯಾಂಕಿನ ತ್ಯಾಗರಾಜ್, ಪದ್ಮನಾಭ ಮೊದಲಾದವರು ಈ ಸಂದರ್ಭ ಹಾಜರಿದ್ದರು. ಪ್ರತಿಭಟನೆಯಲ್ಲಿ ಪುತ್ತೂರು, ಬೆಳ್ಳಾರೆ, ಸುಬ್ರಹ್ಮಣ್ಯ, ಕಡಬ, ಸುಳ್ಳಿ ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಕಾಲೋನಿಗಳಿಂದ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಹೋರಾಟದ ವೇದಿಕೆಗೆ ನಮ್ಮ ಸುಳ್ಯದ ಶಾಸಕರಾದ ಶ್ರೀಮತಿ ಭಾಗೀರಥಿ ಮುರುಳ್ಯ ಇವರು ಆಗಮಿಸಿ ಅಧಿಕಾರಿಗಳು ಇದೇ ದಿವಸ ಇಲ್ಲಿಗೆ ಬಂದಿದ್ದಾರೆ. ಆದರೆ ಇಬ್ಬರ ಸಮ್ಮುಖದಲ್ಲೂ ಚರ್ಚೆ ಮಾಡಿ ನಮ್ಮ ಕಾರ್ಮಿಕರ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇಡಿ ಸಾಹೇಬರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಈ ನಿರಂತರ ಕಾರ್ಮಿಕರ ಅರಿಯರ್ಸ್ ವಿಷಯದಲ್ಲಿ 15 ದಿವಸದೊಳಗೆ ಇಡಿ ಸಾಹೇಬರು ಒಂದು ತೀರ್ಮಾನ ತಗೊಳ್ಬೇಕು ಅಂತ ಹೇಳುವಂಥ ಒಂದು ಸೂಚನೆಯನ್ನು ಅವರಿಗೆ ಕೊಟ್ಟುಬಿಟ್ಟಿದ್ದಾರೆ. ನಮ್ಮ ಕಾರ್ಮಿಕರಿಗೆ ಅದು ಸಿಗಬೇಕು, ಶಾಸಕರು ಅದರ ಹಿಂದೆ ನಿಲ್ಲಬೇಕು, ಆಡಳಿತ ವರ್ಗ ನಮ್ಮ ಕಾರ್ಮಿಕರ ಬಾಕಿ ಬೇಡಿಕೆಗಳಿಗೂ ಸ್ಪಂದಿಸಬೇಕು. ಈಗ ಸದ್ಯಕ್ಕೆ ನಮ್ಮ ಮಧ್ಯೆ ಶಾಸಕರು ಬಂದು ನಮಗೆ ಭರವಸೆಯನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಈ ಭರವಸೆ ಈಡೇರಬೇಕು ಅಂತೇಳಿ ಅದನ್ನು ಪೂರೈಸಿಕೊಡಬೇಕು ಅಂತೇಳಿ ಆಡಳಿತಕ್ಕೂ ವಿನಂತಿ. ನಮ್ಮ ನಿಗಮದ್ದು ನಾವು ನಮ್ಮ ಆಡಳಿತಾತ್ಮಕ ಸಮಸ್ಯೆಗಳು ಅದನ್ನೆಲ್ಲ ತಮಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವ್ರು ಏನು ಕೇಳ್ತಾ ಇದ್ದಾರೆ ಅದು ಇದೆ, ಅದು ಲೀಗಲಿ ಸರಿ ಇದೆ ಅಂತ ನನಗೂ ಅನಿಸುತ್ತೆ. ಹ್ಯೂಮನ್ ನೇಚರಿಂದ ನಾವು ಆಲೋಚನೆ ಮಾಡಿದಾಗ ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ಹೇಳ್ತಾ ಇರೋದು ಸರಿ ಇದೆ. ಬಟ್ ಆದರೆ ನಾವು ಇದುವರೆಗೆ ಏನು ಇತ್ತು, ಹಿಂದಿನ ಸೆಟ್ಲ್ಮೆಂಟ್ಗಳಿತ್ತು, ಎಲ್ಲದರಲ್ಲೂ ನಾವು ಪರಿಶೀಲನೆ ಮಾಡಿದಾಗ ಈ ಹರಿಯರ್ಸ್ ವಿಚಾರದಲ್ಲಿ ಎಲ್ಲೂ ಪ್ರಸ್ತಾವನೆ ಇರಲಿಲ್ಲ. ಆದರೆ ಈ ಸರಿ ಅದು ಇದೆ ಮೇಡಮ್, ಪ್ರಸ್ತಾವನೆ ಇದೆ. ಕಾನೂನಾತ್ಮಕವಾಗಿ ಲೀಗಲ್ ಒಪಿನಿಯನ್ ತೊಗೊಂಡು ಅವ್ರಿಗೆ ಏನು ಬಾಕಿ ಪಾವತಿ ಮಾಡಬೇಕು ಅದನ್ನು ಮಾಡೋದಕ್ಕೆ ತೀರ್ಮಾನ ಅಂತೂ ತಗೊಂಡಿದ್ದಾರೆ. ಸೆಟ್ಲ್ಮೆಂಟಲ್ಲಿ ಅವಕಾಶ ಇದೆ ಮೇಡಮ್. ಅದಕ್ಕೆ ನಾವು ತಮ್ಮಲ್ಲಿ ಸಬ್ಮಿಷನ್ ಅಂದರೆ ಒಂದು ಅವಕಾಶ ಕೊಡಿ, ಮಿನಿಮಮ್ ಒಂದು ಆ್ಯಸ್ ಯೂಶುವಲ್. ಆವಾಗ ನಾವು ಏನು ಲೀಗಲ್ ಒಪಿನಿಯನ್ಗೆ ನಾವೇನು ಕೇಳಿದ್ವಿ, ಒಂದು 2 ಮಂತ್ಸ್ ನಮಗೆ ಸಮಯ ಕೊಡಿ ಮೇಡಮ್. ಗೊತ್ತಲ್ಲ ಮೇಡಮ್, ಲೀಗಲ್ ಒಪಿನಿಯನ್ಗೆ ಗೌರ್ಮೆಂಟ್ಗೆ ಹೋದರೆ ನಾವು ಅದು ಹಿಂದಿನ ಹೋಗಿ ತಗೊಬರ್ಬೇಕು. ಅದಕ್ಕೋಸ್ಕರ ಅವತ್ತು ನಾವು ತಗೊಂಡು ನಾವು ಅವರಿಗೆ ಪೇಮೆಂಟ್ ಮಾಡೋದಕ್ಕೆ ನಾವು ಖಂಡಿತ ನಾವು ಬದ್ಧರಾಗಿ ನಾವು ನಿಮ್ಮ ಕೈ ಮುಗಿದು ಕೇಳ್ತೇವೆ. ನಿಮ್ಮ ಹತ್ರ ಏನಿದೆ 15 ದಿವಸ ತಗೊಳ್ಳಿ ಮೇಡಮ್ ಹೇಳಿದ್ದಾರೆ. 15 ದಿನದಲ್ಲಿ ಆದ್ರೆ 15 ದಿನದಲ್ಲಿ ಒಪ್ಪಿಕೊಳ್ಳಿ ಸರ್, ಅದು ಇಲ್ಲ ಒಪ್ಪಿಕೊಳ್ಳಿ ಸರ್. ಒಪ್ಪಿಕೊಳ್ಳ ನಂದು ನಂದು ಡಿಸಿಷನ್ ತಗೊಳ್ಳೋದಕ್ಕೆ ಸರ್, ನಿಮಗೆ ಸಂಪೂರ್ಣ ಸಹಕಾರ ನಾವು ಕೊಡ್ತೇವೆ, ಇಲ್ಲ ಅಂತಲ್ಲ. ಬಟ್ ನೀವು ಇಲ್ಲಿ ಏನಂದ್ರೆ ನಮ್ದು ನಾವು ತಗೊಂಡ್ಬಿಡ್ತೀವಿ, ನಮ್ದೇ ಸೈನ್. ಇವತ್ತೇ ನಾನು ನಿಮಗೆ 31ನೇ ತಾರೀಕು ಒಳಗಡೆ ಈ ಸರಿ ಹರಿಯರ್ ಕೊಟ್ಬಿಡ್ಬೋದಾಯ್ತು. ನಾವು ಅಲ್ಲಿ ಲೀಗಲ್ ಒಪಿನಿಯನ್ ತಗೋಬೇಕು. ಅದು ಹೋದಾಗ ಲೆಟರ್ ಹೋಗಿದೆಯಾ ಸರ್ ಲೀಗಲ್ ಒಪಿನಿಯನ್ಗೆ? ಹೋಗುತ್ತೆ ಅಂತ ಹೇಳ್ತಾರೆ. ನಾವೀಗ ನೋಟಿಸ್ ಕೊಟ್ಟು ಎಷ್ಟು ಟೈಮ್ ಆಯ್ತು, ಎಲ್ಲಿ ಹೋಗಿದೆ? ಸಾಕು ಮೇಡಮ್, ಅದನ್ನ ಅವರೇ ಹೇಳಿಬಿಡ್ಲಿ ಅವ್ರು ಹೇಳಿಬಿಡ್ಲಿ. ಅಲ್ಲ 15 ದಿನದಲ್ಲಿ ಮಾಡಬಹುದು ಸರ್. ಅದ್ರ ಪ್ರಕಾರ ನಾವು ಲೀಗಲ್ ಒಪಿನಿಯನ್ ಬಂದ್ರೆ ಈ ಮಂತದಲ್ಲಿ ಎಂಡಿಂಗ್ ನಲ್ಲಿ ಇವ್ರದ್ದು ಸ್ಯಾಲರಿ ಜೊತೆಗೆ ಅದನ್ನು ಸೇರಿಸ್ಕೊಡ್ಬೋದು. ಲೀಗಲ್ ಒಪಿನಿಯನ್ ತೀರ್ಮಾನ ತಗೊಂಡು ನಾವು ಮುಂದಿನ ಕ್ರಮ ಮಾಡೋಣ. ನಾವು ತಮಗೆ ಟಚ್ಚಲ್ಲಿ ಇರ್ತೀವಿ, ತಮಗೆ ನಾವು ಮಾಹಿತಿ ಕೊಡ್ತಾ ಇರ್ತೀವಿ.
ಮತ್ತೆ ಪತ್ರನೂ ಸಹ ತಮಗೆ ಕೊಡ್ತೀವಿ. ನಿಮ್ಮ ಸಮ್ಮುಖದಲ್ಲಿ ಅವ್ರು ಲೀಗಲ್ ಒಪಿನಿಯನ್ ತಗೊಂಡು ಈ ಕೆಲಸಗಳೆಲ್ಲ ಆಗಬೇಕು. ಒಂದು ವೇಳೆ ಇವರು ಕೆಲಸ ಮಾಡದೆ ಡಿಲೇ ಮಾಡಿದರೆ ಮತ್ತೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಅದು ಶಾಸಕರ ಒಪ್ಪಿಗೆಯ ಮೇಲೆ ಮಾಡ್ತೇವೆ ಅನ್ನೋದನ್ನು ಇಲ್ಲಿ ನಾನು ಹೇಳಿಬಿಡ್ತೇನೆ. ಹೌದು, ಮಾಡಬೇಕು. ನಮಗೆ ನಿಜವಾಗಿ ವಿಷಯ ಏನು ಗೊತ್ತಾ? ಒಂದೇ ನಿಮಿಷ ಸರ್, ಇದು ಇವರೇ ಹೇಳಿದ್ರು 62 ಇಂದ ಅವರು ಇಲ್ಲಿ ಬಂದಿದ್ದಾರೆ. ನಮಗೆ ಬಂದಿದ್ದು 82ನಲ್ಲಿ ಇರಬೇಕು, 81ನಲ್ಲಿ ನಮ್ಮ KFDCಗೆ ಬಂದಿದೆ. ಅದು ಬಂದ ತಾವಿಂದ ಸರ್ ಇವರಿಗೆ ಅನ್ಯಾಯ ಆಗುವಂಥದ್ದು ಏನಿಲ್ಲ ಸರ್. ಫ್ಯಾಮಿಲಿ ಥರನೇ ನೋಡ್ಕೊಂಡಿದ್ದಾರೆ. ಒಂದು ಯಾವುದು ಮಗು ಹತ್ತಾಗ ಕೊಡ್ತದೆ, ಹಿಂಗೆ ಜೀವನದಾಗ ಇದು ಮಾಡ್ತದೆ, ಕೆಲವೊಮ್ಮೆ ಅವ್ರಿಗೆ ತಲೆ ಮೇಲೆ ಹೊಡೆದಿದ್ದಿದೆ. ಮತ್ತೆ ಇದೆಲ್ಲ ಎಲ್ಲ ರೀತಿಯಲ್ಲಿ ಫ್ಯಾಮಿಲಿ ಏನು ಇರ್ತದೆ ಆ ರೀತಿನೇ ಮಾಡ್ಕೊಂಡು ಬಂದಿದೆ. ಅವ್ರಿಗೆ ಅನ್ಯಾಯ ಅಂತೂ ಆಗಕ್ಕೆ ಬಿಡಲ್ಲ. ಕೂತ್ಕೊಳ್ಳಿಗೆ ಮನೆ ಇಲ್ಲ, ಇವ್ರು ಹೇಳುವ ಅದು ವಿಚಾರ. ಆ ದಿನ ನಾವು ಇವತ್ತು ಅದನ್ನ ನಾವು ಆಲ್ರೆಡಿ ನಾವು ಇವ್ರಿಗೆ ನಮ್ಮ MD ಸಾಹೇಬ್ರ ಜೊತೆ ಇದು ವಿಚಾರ ಚರ್ಚೆ ಆಗಿದೆ ಲಾಸ್ಟ್ ಮೀಟಿಂಗ್ ನಲ್ಲಿ. ಅವ್ರು ಹೇಳಿದರೆ ಪ್ರತಿ ಕಾಲೋನಿನಲ್ಲಿ ನಿಮ್ಗಳಿಂದ ಯಾರು ಅಲ್ಲಿ ಇರ್ತಾರೆ ಲೀಡರ್ಸು, ಅವರಿಂದ ಒಂದು ಲಿಸ್ಟ್ ತಗೊಳ್ಳಿ. ಯಾವುದು ತುಂಬಾ ಡಯಾಬಿಲೇಟೆಡ್ ಆಗಿದೆ, ಇಮಿಡಿಯೇಟ್ ಅಟೆನ್ಷನ್ ಬೇಕಾಗಿದೆ ಅದು. ಮತ್ತೆ ನಮ್ಮ PS ಗಳು ಆ ಇದರಲ್ಲಿ ಹೋಗಿ ನೀವು ಪ್ರಿಯಾರಿಟೈಸ್ ಮಾಡಿ, ಯಾವುದಕ್ಕೆ ಇಮಿಡಿಯೇಟ್ ಆಗಿ ಕ್ಷಣದಲ್ಲೇ ಬೇಕಾಗಿದೆ ಅಂಥದನ್ನೆಲ್ಲ ಲಿಸ್ಟ್ ಮಾಡಿ ನಮ್ಮ ಬಡ್ಜೆಟ್ನಲ್ಲಿ ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದರೆ, ಈ ಸರಿ ಬಡ್ಜೆಟ್ನಲ್ಲಿ ನಾವು ಅದನ್ನು ಸೇರಿಸ್ತಾ ಇದ್ದೀವಿ. ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ಮೇಡಮ್ 8ನೇ ತಾರೀಕು. ಬಿದ್ದು ತಲೆ ಹೊಡೆದ್ರು ಆಸ್ಪತ್ರೆಯಲ್ಲಿ ಏನಿಲ್ಲ, ಏನಿಲ್ಲ ಶಿಕ್ಷೆಗಳಿಗೆ. ಅಲ್ಲಿ ಜನ ಮಾತ್ರ 7 ಜನ ಇಟ್ಟಿದ್ರು ಗಾರ್ಡನ್ ಹಾಸ್ಪಿಟಲ್ ಸ್ಟ್ರೆಂಥನ್ ಮಾಡೋದಕ್ಕೆ ನಾವು ಕ್ರಮ ಸಾಹೇಬ್ರು ಅದನ್ನ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅವ್ರಿಗೆ ಮದ್ದು ಇಲ್ಲದೆ ಇರುವಂತ ವಿಚಾರ ನನಗೆ ಕೇಳಿ ನನಗೆ ಶಾಕ್ ಆಗಿದೆ. ಇಮಿಡಿಯೇಟ್ ಆಗಿ ನಾವು ಇವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಲ್ಲ ಇಲ್ಲಿ KVG ಹಾಸ್ಪಿಟಲ್ ಇದೆ, ಎಲ್ಲ ಕಡೆ ಇದೆ. ಅದು ಪ್ರಾರಂಭಿಕ ಏನಿದೆ ನಾವು ಮಾಡ್ತಿದ್ವಿ. ಅಪ್ಲಿಕೇಶನ್ ಬಂದ್ರೆ ನಮಗೆ ಸಾಕು. ನೀವು ಅದನ್ನ ಸ್ಟ್ರೆಂಥನ್ ಮಾಡಬೇಡಿ ಸಾಹೇಬ್ರ. ಅದು ಎಷ್ಟು ಸ್ಟ್ರೆಂಥನ್ ಮಾಡಿದ್ರು ಅಷ್ಟೇ. ನಮಗೆ ESI ಮಾಡಿಸ್ಬೇಕು. KVG ಮತ್ತೊಂದು ಹೇಳ್ಬೇಡಿ, ಇಲ್ಲಿಗೆ ಮದ್ದು ಕೊಡಲಿಲ್ಲ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶವಂತ್ ಕಾಳಮ್ಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.